ಸರ್ ನಮಸ್ತೆ, ನನ್ನ ಹೆಸರು ತ್ರಿವಿಕ್ರಮ್ ಅಂತ. ನಾನು ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡ್ತಾ ಇದ್ದೀನಿ. ನಾನೀಗ ಒಂದು ಸಸ್ಪೆನ್ಸ್ ಕಥೆಯನ್ನು ಬರೆದಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಶುರು ಮಾಡ್ತಾ ಇದ್ದೀನಿ. ಸರ್, ಈ ಕತೆ ಶುರು ಆಗೋದು ಪಾವಗಡ ಜಿಲ್ಲೆಯಲ್ಲಿ ಹನುಮಂತಪುರ ಅಂತ ಒಂದು ಊರಿರುತ್ತೆ. ಆ ಊರಲ್ಲಿ ಶುರು ಆಗುತ್ತೆ. ಆ ಊರಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾರ್ಮಲ್ ಆಗಿ ಈಗ ಹಳ್ಳಿ ಜನ, ಅದು ಆ ಹಳ್ಳಿ ಊರ ಹೆಸರು ಬಂದರು ಹನುಮಂತಪುರ ಅಂತ. ಅದು ಬಂದು ಹಳ್ಳಿಯಲ್ಲಿರುತ್ತೆ. ಹಳ್ಳಿಯಲ್ಲಿ ಈಗ ಜನರೆಲ್ಲರೂ ಮಾಮೂಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಸಾಯಂಕಾಲ ಬಂದು ಊಟ ಮಾಡಿ ತಂಪಾಗಿ ತಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈಚೆ ಕಡೆ ಹೋಗಿ ಮಲ್ಕೊತಾ ಇರ್ತಾರೆ. ಹಾಗೆ ಆಗ್ತಾ ಇರಬೇಕಾದ್ರೆ, ನಾರ್ಮಲ್ ಡೇಸಲ್ಲಿ ಈ ಥರ ಆಗ್ತಾ ಇರಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಈ ಕಾಡಲ್ಲಿ ಎಲ್ಲರೂ ಮಾಮೂಲಿಯಾಗಿ ಕೆಲಸ ಮುಗಿಸ್ಕೊಂಬಂದು ಊಟ ಮಾಡಿ ಈಚೆ ಕಡೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಕಾಡಿಂದ ಒಂದು ಊಳೋ ಶಬ್ದ ಬರುತ್ತೆ, ನರಿ ಊಳೋ ಶಬ್ದ ಬರುತ್ತೆ. ಅದು ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅದು ಆ ಊರಲ್ಲಿ ಒಬ್ಬ ವ್ಯಕ್ತಿ ಆಗಿರೋ ಶಂಕರನ್ನವ್ರು ಏನು ಹೇಳ್ತಾರೆ ಅಂತಂದರೆ, ಅದು ನಾಯಿಗಳ ಶಬ್ದ ಆಗಿರುತ್ತೆ. ನಾವು ರಾತ್ರಿ ಊಟ ಹಾಕ್ತೀವಲ್ವ, ಅದಕ್ಕೋಸ್ಕರ ಅದು ಊಳ್ತಾ ಇರಬೇಕು, ಅದನ್ನು ತಿನ್ನೋದಕ್ಕೋಸ್ಕರ ಅದು ಬೊಗಳ್ತಾ ಇರಬೇಕು, ನಾವು ಬನ್ನಿ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಹಂಗೇನೆ ಕಂಟಿನ್ಯೂಸ್ ಆಗಿ 2-3 ದಿನ ಉಳೋಕ್ಕೆ ಶುರು ಆಗುತ್ತೆ. ಅದು ಎಷ್ಟು ಭಯಂಕರ ಆಗೋಗುತ್ತೆ ಅಂತಂದರೆ, ನೆಕ್ಸ್ಟು ಆ 2-3 ದಿನದ ಈ ಗ್ಯಾಪಲ್ಲಿ ಯಾವುದೇ ಒಬ್ಬರು ಚಿಕ್ಕ ಮಕ್ಕಳು ಮತ್ತು ಹೆಣ್ಮಕ್ಳು ಈ ಒಂದು ವಾಯ್ಸ್ನ ಕೇಳಿದಾದರೆ ಭಯ ಬಿದ್ದು ಮನೇಲಿ ಹೋಗಿ ಮಲ್ಕೊಂಡ್ಬಿಡ್ತಾಯಿದ್ರು. ಅಷ್ಟು ಒಂದು ಭಯಂಕರವಾಗಿ ಆ ಊಳು ಶಬ್ದ ಕೇಳಿಸ್ಕೊಂಬರುತ್ತೆ. ಆಮೇಲೆ ಇದಾಗ್ತಾ ಇದ್ದಂಗೆನೇ ಒಂದು ವಾರ ಆದಮೇಲೆ ಮಾಮೂಲಿಯಾಗಿ ಎಲ್ಲರೂ ಮಲಗಿರಬೇಕಾದ್ರೆ ಒಂದು ಶಂಕರ್ ಅನ್ನೋ ವ್ಯಕ್ತಿ ಮನೆಯಲ್ಲಿ ಅವರು ಬಂದು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇರ್ತಾರೆ ಊರಲ್ಲಿ. ಅವರು ಮನೆಯಲ್ಲಿ ಅವರು ಮತ್ತು ಅವರ ಹೆಂಡತಿ ಆಮೇಲೆ ಅವರ ಮಗು ಮಲಗಿರ್ತಾರೆ. ಆ ಕಡೆ ಈ ಕಡೆ ತಂದೆ ತಾಯಿ ಮಲಗಿ ಮಧ್ಯದಲ್ಲಿ ಮಗು ಮಲಗಿರುತ್ತೆ. ಆಮೇಲೆ ಸುಮಾರು 2:30-3 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಅವ್ರಿಗೆ ಶಂಕರ್ ಅವ್ರಿಗೆ ಎಚ್ಚರಿಕೆ ಆಗಿರಬೇಕಾದ್ರೆ ಅಲ್ಲಿ ನೋಡಿದ್ರೆ ಮಗು ಇರಲ್ಲ. ಮಗು ಏನಾಯಿತು ಅಂತ ಹುಡ್ಕಕ್ಕೆ ಅಂತ ಈಚೆ ಕಡೆ ಬರ್ತಾರೆ. ಈಚೆ ಕಡೆ ಬರಬೇಕಾದ್ರೆ ಅಲ್ಲಿ ಒಂದು ಕಲ್ಲಿರುತ್ತೆ. ಕಲ್ಲಿಗೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಒಂದು ನರಿ ಏನು ಮಾಡುತ್ತೆ, ತನ್ನ ಬಾಯಲ್ಲಿ ರಕ್ತವನ್ನು ಇಟ್ಕೊಂಡಿರೋದನ್ನ ನೋಡ್ತಾರವರು. ಆದರೆ ಮಗಳು ಮಿಸ್ ಆಗಿರೋ ಒಂದು ಇದರಲ್ಲಿ ಟೆನ್ಷನಲ್ಲಿ ಅವ್ರು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಲ್ಲ. ಅದಾದಮೇಲೆ ಅವ್ರ ಮನೆ ಹಿಂದೆಗಡೆ ಒಂದು ಬಾತ್ರೂಮ್ ಇರುತ್ತೆ, ಅಲ್ಲೇನಾದರೂ ಹೋಗಿದ್ದಾಳ ಅಂತ ಅಂದ್ಬಿಟ್ಟು ಅಲ್ಲಿ ಹುಡ್ಕಕ್ಕೆ ಹೋಗ್ತಾರೆ. ಅಲ್ಲಿ ಇಲ್ಲ ಅಂತ ನೋಡಿಕೊಂಡು ತಿರ್ಗಾ ವಾಪಸ್ ಬರಬೇಕಾದ್ರೆ ಅದೇ ಕಾಡಿಗೆ ಆ ನರಿ ಜೋರಾಗಿ ಓಡೋಗುತ್ತೆ ಸರ್, ಕಾಡೊಳಗಡೆ ಓಡೋಗುತ್ತೆ. ಅದಾದಮೇಲೆ ಏನಾಯಿತು ಅಂತ ಅಂದ್ಬಿಟ್ಟು ಇವರು ಕೂಗಾಡಿ ಶಬ್ದ ಎಲ್ಲ ಕೇಳಿಸ್ಕೊಂಡು ಅಲ್ಲಿ ಬೇರೆ ಊರಿನ ಜನ ಎಲ್ಲರೂ ಈಚೆ ಕಡೆ ಮನೆಯಿಂದ ಈಚೆ ಬರ್ತಾರೆ. ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಆವಾಗ ಕೇಳ್ತಾ ಇರಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಥರ ನನ್ನ ಮಗಳು ಮಿಸ್ ಆಗಿಬಿಟ್ಟಿದ್ದಾಳೆ, ಒಂದು ನರಿ ಕಾಡೊಳಗಡೆ ಹೋಯ್ತು, ಅಲ್ಲೇನಾದರೂ ಇರಬೇಕು, ನಾನು ಹುಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೋಗ್ತಾರೆ. ಒಬ್ಬರನ್ನ ಇಷ್ಟೊತ್ತಿಗೆ ಕಳಿಸ್ಬಾರ್ದು ಅಂತ ಅಂದ್ಕೊಂಡು ಊರಿನ ಜನ ಎಲ್ಲರೂ ಅವ್ರು ಹಿಂದೆಗಡೆ ಹೋಗ್ತಾರೆ ಕಾಡಲ್ಲಿ. ಆಗ ಹೋಗ್ಬೇಕಾದ್ರೆ ಅವ್ರಿಗೆ ಕಾಡಿನ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಆ ಮಗುದು ಒಂದು ಕಾಲು ಗೆಜ್ಜೆ ಸಿಗುತ್ತೆ. ಅದು ಆ ಮಗುದೇ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೂ ಒಳಗಡೆ ಕಾಡಲ್ಲಿ ಹೋಗೋದು ಇಷ್ಟೊತ್ತಲ್ಲಿ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಈ ಊರಿನ ಜನ ಎಲ್ಲ ಏನು ಮಾಡ್ತಾರೆ, ಆ ಶಂಕರ್ ಅನ್ನೋ ವ್ಯಕ್ತಿಗೆ ಸಮಾಧಾನ ಮಾಡಿಸ್ಬಿಟ್ಟು ಮನೆಗೆ ಕರ್ಕೊಂಬರ್ತಾರೆ. ಮನೆಗೆ ಕರ್ಕೊಂಬಂದು ಬೆಳಗ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಈ ಶಂಕರ್ ಅನ್ನೋ ವ್ಯಕ್ತಿ ಕೂಡ ಮನೆಗೆ ಬರ್ತಾನೆ. ಮನೆಗೆ ಬಂದು ನಾರ್ಮಲ್ ಆಗಿ ಇದು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅವರು ಮತ್ತು ಅವರ ಪತ್ನಿ ಆಮೇಲೆ ಊರಿನ ಸ್ವಲ್ಪ ಜನ ಹೋಗ್ಬಿಟ್ಟು ಈ ಥರ ಮಗು ಮಿಸ್ ಆಗಿದೆ ಅನ್ನೋ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಮಾಮೂಲಿಯಾಗಿ ಪೊಲೀಸವರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಹಂಗೇನೆ ಈ ಕೇಸಲ್ಲೂ ಹಂಗೆ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಜಾಸ್ತಿ ಹುಡ್ಕಕ್ಕೆ ಹೋಗಲ್ಲ. ಆವಾಗ ಪೊಲೀಸರಿಂದ ಆಗೋದಿಲ್ಲ, ನಾವೇ ಏನಾದರೂ ಮಾಡಬೇಕು ಅಂತ ಹೇಳಿ ಊರಿನ ಜನ ಎಲ್ಲ ಏನು ಮಾಡ್ತಾರೆ, ಕಾಡಲ್ಲಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಕಾಡಲ್ಲಿ ಹುಡುಕ್ತಾ ಇರಬೇಕಾದ್ರೆ ಒಂದು ಕಡೆ ಏನಾಗುತ್ತೆ, ಈ ಸ್ಪಾರ್ಕಲ್ ಅನ್ನೋ ಒಂದು ಶೇಪ್ ಬರುತ್ತೆ. ಆ ಸ್ಪಾರ್ಕಲ್ ಶೇಪಲ್ಲಿ ಮಗುನ ಒಂದು ತಲೆ, ಆಮೇಲೆ ತಲೆ ಬುರುಡೆ, ಆಮೇಲೆ ಕಾಲುಗಳು, ಕೈ ಮೂಳೆಗಳು, ಆಮೇಲೆ ಈ ರಕ್ತ ಸಿಕ್ತವಾದ ಬಟ್ಟೆಗಳೆಲ್ಲ ಬಿದ್ದಿರುತ್ತೆ. ಅದನ್ನು ನೋಡಿ ಅವ್ರಿಗೆ ಏನು ಕೂಡ ಅರ್ಥ ಆಗಲ್ಲ. ಏನಾಯ್ತಿದು, ಏನಕ್ಕಾಯಿತು, ನಮ್ಮ ಮಗಳನ್ನ ಏನಕ್ಕೆ ಸಾಯಿಸಿದ್ರು ಅಂತ ಅವ್ರಿಗೇನು ಅರ್ಥ ಆಗಲ್ಲ. ಹೋಗ್ಲಿ ತೋಳ ಎತ್ಕೊಂಡು ಹೋಗಿದೆ ಅಂತಂದ್ರು, ಅದು ಹೇಗೆ ತಲೆನ ಮತ್ತು ಕೈನ ಕಾಲನ್ನ ಎಲ್ಲ ಸಪ್ರೇಟ್ ಮಾಡಿ ಹಂಗೆ ಇಟ್ಬಿಟ್ಟು ಹೋಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಸಂದೇಹ ಬರುತ್ತೆ. ಅದಾದಮೇಲೆ ಏನು ಮಾಡೋಕ್ಕಾಗ್ದಿರ ಪೊಲೀಸರೆಲ್ಲ ಬಂದು ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಬೇಕಾದ್ರೆ ಅವ್ರಿಗೆ ಪೊಲೀಸವ್ರಿಗೂ ಸಹ ಯಾವುದೇ ಒಂದು ಸುಳಿವು ಸಹ ಸಿಗಲ್ಲ. ಅವರು ಆ ಒಂದು ಬುರುಡೆ ಏನಿದೆ ಅದೆಲ್ಲನೂ ಫಾರೆನ್ಸಿಕ್ಗೆ ಕೂಡ ಕಳಿಸ್ತಾರೆ. ಫಾರೆನ್ಸಿಕ್ಕಲ್ಲೂ ಸಹ ಅವ್ರಿಗೆ ಏನು ಯಾವುದೇ ಒಂಥರ ಇದು ಸಿಗೋದಿಲ್ಲ, ಅವ್ರಿಗೆ ಸುಳಿವು ಸಿಗಲ್ಲ. ಆಮೇಲೆ ಈಗಾದರೆ ಸರಿ ಆಯಿತು, ಏನೋ ಆಗಿದ್ದಾಯಿತು ಅಂತ ಅಂದ್ಬಿಟ್ಟು ಆ ಮಗುದು ಅಂತ್ಯಕ್ರಿಯೆಯನ್ನು ಮುಗಿಸ್ಬಿಟ್ಟು ಇದು ಮಾಡಿಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಹಂಗೆ ಇನ್ನೊಂದು ಮಗು ಅನ್ನೋದು ಮಿಸ್ ಆಗುತ್ತೆ. ಆವಾಗ
ಇವ್ರಿಗೆ ಶಂಕರ್ ಅನ್ನೋರಿಗೆ ಒಂದು 2:30 ಸಮಯ ಆಸುಪಾಸಿನಲ್ಲಿ ಅವ್ರಿಗೆ ತಿಳಿತು ಅವ್ರ ಮಗಳು ಇಲ್ಲ ಕಳೆದೋಗ್ಬಿಟ್ಟಿದ್ದಾಳೆ ಅಂತ ತಿಳಿತು. ಆದರೆ ಈ ತಂದೆ ತಾಯಿಗೆ ಏನಾಗುತ್ತೆ, ಬೆಳಗಿನ ಜಾವ 5:30ವರೆಗೂ ಅವ್ರಿಗೆ ಗೊತ್ತಿರಲ್ಲ ತಮ್ಮ ಮಗಳು ಮಿಸ್ ಆಗಿದ್ದಾಳೆ ಅನ್ನೋದು. ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ, ಏನು ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ತಕ್ಷಣ ಗಾಬರಿಯಿಂದ ಊರಿನ ಜನಕ್ಕೆಲ್ಲ ಹೇಳಿಬಿಟ್ಟು ಊರಿನ ಜನನ ಕರ್ಕೊಂಡು ತಕ್ಷಣ ಕಾಡಿಗೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ. ಅಲ್ಲಿ ಹೋದಿನ ಮಗುದು ಪಾರ್ಟ್ ಸಿಕ್ಕಿತ್ತಲ್ವ, ಅದನ್ನು ನೆನೆಸ್ಕೊಂಡು ಪೊಲೀಸವರೆಲ್ಲ ಏನು ಮಾಡ್ತಾರೆ, ಸರಿ ಹುಡ್ಕೋಣ ಬನ್ನಿ ಅಂತ ಅಂದ್ಬಿಟ್ಟು ಪೊಲೀಸ್ ಟೀಮ್ನ ಕರ್ಕೊಂಡು ಕಾಡಲ್ಲಿ ಬರ್ತಾರೆ. ಕಾಡಲ್ಲಿ ಹುಡುಕ್ಬೇಕಾದ್ರೆ ಅದೇ ರೀತಿ ಈ ಸ್ಪಾರ್ಕಲ್ ಶೇಪ್ನಲ್ಲಿ ಆ ಒಂದು ಇನ್ನೊಂದು ಮಗುವುದು ತಲೆ ಬುರುಡೆ ಮತ್ತು ಕೈಕಾಲು ಮೂಳೆಗಳು, ಆಮೇಲೆ ರಕ್ತಸಿಕ್ತವಾದ ಬಟ್ಟೆಗಳು ಸಿಕ್ಕಿರುತ್ತೆ. ಆಮೇಲೆ ಅವ್ರಿಗೆ ಅರ್ಥ ಆಗೋದಿಲ್ಲ ಏನಾಗ್ತಾ ಇದೆ ಇಲ್ಲಿ, ಏನು ಕತೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಆಮೇಲೆ ಏನಾಗುತ್ತೆ, ಆ ಮಗುವಿಂದು ಕೂಡ ಒಂದು ಬುರುಡೆಗಳೇನಿದೆ ಅದನ್ನು ಕೂಡ ಅವರು ಫಾರೆನ್ಸಿಕ್ಗೆ ಕಳಿಸ್ತಾರೆ. ಅಲ್ಲಿ ಕೂಡ ಏನು ರೆಸ್ಪಾನ್ಸ್ ಸಿಗೋದೇ ಇಲ್ಲ. ಆಮೇಲೆ ಏನಾಯಿತು, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಒಂದು ದಿನ ಏನಾಗುತ್ತೆ, ಎಲ್ಲರೂ ಊರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಈ ಒಂದು ಕಾವಿ ಬಟ್ಟೆಗಳನ್ನು, ಕಪ್ಪು ಬಟ್ಟೆಗಳನ್ನು ಧರಿಸಿ ಸ್ವಲ್ಪ ವಿಚಿತ್ರವಾಗಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಬೇರೆ ಬೇರೆ ಇದೇ ಥರ ಕ್ರಾಫ್ಟ್ಗಳೆಲ್ಲ ಮಾಡಿಕೊಂಡು ಬರ್ತಾರೆ. ಬಂದ್ಬಿಟ್ಟು ಅವರು ಊರಿನ ಜನರ ಹತ್ರ ಕೇಳ್ತಾರೆ, ಏನಪ್ಪ ನಿಮ್ಮ ಊರಿನಲ್ಲಿ ಈ ಥರ ಇಬ್ಬರು ಮಕ್ಕಳು ಮಿಸ್ ಆಗಿದ್ದಾರಂತಲ್ಲ, ಏನು ಕತೆ ಏನಾಯಿತು ಅಂತ ಅಂದರೆ, ಹೌದು ಈ ಥರ ಇಬ್ಬರು ಮಿಸ್ ಆಗಿದ್ದಾರೆ, ಅವರು ಹೆಂಗೆ ಏನಾದರೂ ಅಂತ ಗೊತ್ತಿಲ್ಲ. ಆದರೆ ಅವರ ಒಂದು ತಲೆ ಬುರುಡೆಗಳು, ಆಮೇಲೆ ಕೈಕಾಲು ಮೂಳೆಗಳು, ರಕ್ತಸಿಕ್ತವಾದ ಬಟ್ಟೆಗಳು ಮಾತ್ರ ಸಿಕ್ಕಿದೆ ಅಂತ ಹೇಳಬೇಕಾದ್ರೆ ಆ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಇನ್ನೂ ಇಬ್ಬರು ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೊಡೋಗ್ಬಿಡ್ತಾರೆ. ಆಗ ಊರಿನ ಜನಕ್ಕೆ ಏನು ಅರ್ಥ ಆಗೋದಿಲ್ಲ. ಅದಾದಮೇಲೆ ಹಂಗೆ ಹೇಳಿದ ತಕ್ಷಣವೇ ಇನ್ನೂ ಇಬ್ಬರು ಮಕ್ಕಳು ಅದೇ ರೀತಿ ಮಿಸ್ ಆಗ್ತಾರೆ. ಆಮೇಲೆ ಪೊಲೀಸ್ ಅವ್ರಿಗೆ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗಿಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಆಮೇಲೆ ಅವ್ರೇನು ಮಾಡ್ತಾರೆ, ಈ ಪ್ರೂಫ್ಗಳೇನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅನ್ಸಾಲ್ವ್ಡ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದರಲ್ಲಿ ಮಾಮೂಲಿ ಫೈಲ್ಸಲ್ಲಿ ಹಾಕ್ಬಿಡ್ತಾರೆ, ಅನ್ಸಾಲ್ವ್ಡ್ ಫೈಲ್ಸಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಈ 15 ವರ್ಷಗಳ ನಂತರ 15 ಇಯರ್ಸ್ ಆದಮೇಲೆ ಇದು ಹೀರೋ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಅವರು ಬಂದು ಸಿಟಿಲಿ ಇರ್ತಾರೆ ಸರ್, ಸಿಟಿನಲ್ಲಿ ಇರಬೇಕಾದ್ರೆ ಅವರು ಸಹ ಒಂದು ಪೊಲೀಸ್ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಅವರು ಈ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಡ್ರಗ್ಸು ಮತ್ತು ಗಾಂಜಾ ಅದೆಲ್ಲನೂ ಜಾಸ್ತಿ ಉಪಯೋಗ ಮಾಡೋ ಮಕ್ಕಳಿರ್ತಾರೆ. ಅವರುಗಳನ್ನು ಹಿಡಿದು ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು, ಅವ್ರನ್ನ ಈ ಇದು ಅವ್ರಿಗೆ ಅಂತ ಒಂದು ಹಾಸ್ಪಿಟಲ್ಸ್ ಇರುತ್ತೆ, ಗಾಂಜಾ ಮತ್ತು ಡ್ರಗ್ಸ್ನ ಬಿಡಿಸೋದಕ್ಕೆ ಅವ್ರಿಗೆ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಎಲ್ಲರಿಗೂ ಕಳಿಸ್ಕೊಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಅವರ ತಾಯಿಯವರಿಗೆ ಕ್ಯಾನ್ಸರ್ ಆಗಿರುತ್ತೆ. ಅವರು ಮಗ ಆಗಿ ಅವ್ರ ತಾಯಿ ಹತ್ರ ಹೋಗಿ ಕೇಳ್ತಾರೆ, ನಿನಗೆ ಕೊನೆ ಆಸೆ ಏನಿದೆ ಹೇಳು ಅಂತ. ಅವಾಗ ಅವರು ಈ ಥರ ನಮ್ಮ ಊರು ಹನುಮಂತಪುರ ಅಂತ ಇತ್ತು, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಹನುಮಂತಪುರಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಆಗ ಒಂದು ತಾಯಿಯ ಒಂದು ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ, ಅವರು ಹೇಗೆ ಬೆಂಗಳೂರಿಗೆ ಬಂದರು ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ಆವಾಗ ಅವ್ರ ತಂದೆ ಮತ್ತು ತಾಯಿ ಒಂದೇ ಊರದವರು, ಅಂದರೆ ಹನುಮಂತಪುರದವರು. ಮನೆಯಲ್ಲಿ ಯಾರು ಒಪ್ಕೊಂಡಿರ ಅವರು ಬೆಂಗಳೂರಿಗೆ ಬಂದು ಮದುವೆಯನ್ನು ಮಾಡ್ಕೊತಾರೆ. ತಂದೆ ತಾಯಿಯನ್ನ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಮದುವೆಯನ್ನು ಮಾಡ್ಕೊತಾರೆ. ಹಾಗಾಗಿ ನಾನು ಬದುಕಿರೋಷ್ಟು ಸ್ವಲ್ಪ ಕಾಲ ಆ ಊರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತಾಯಿ ಹೇಳಿದ ತಕ್ಷಣ ಈ ಹೀರೋ ಏನು ಮಾಡ್ತಾನೆ, ವಿಕ್ರಮ್ ಅನ್ನೋನು ಏನು ಮಾಡ್ತಾನೆ, ತಾಯಿನ ಊರಿಗೆ ಕರ್ಕೊಂಡು ಹೋಗ್ತಾನೆ. ಊರಿಗೆ ಕರ್ಕೊಂಡೋಗಿದ ತಕ್ಷಣ ಈಗ ನಾರ್ಮಲ್ ಆಗಿ ನಾವು ಊರುಗಳಿಗೆ ಹೋದರೆ ಇಂಥವ್ರ ಮಗ ಅಂತ ಹೇಳಿದ ತಕ್ಷಣ ಹೌದಾ ನಿನ್ನ ನೋಡೋಕ್ಕೆ ನಿಮ್ಮ ತಂದೆ ಥರ ಇದೆಯಾ, ಅವ್ರ ಥರ ಇದೆಯಾ ಅಂತ ಹೇಳಿ ಸುಮ್ಮನೆ ಹೊಗಳ್ತಾ ಇರ್ತಾರೆ. ಹಾಗೆ ಊರಿನ ಸ್ವಲ್ಪ ಜನ ಮಾತಾಡೋಕ್ಕೆ ಬರಬೇಕಾದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಬಾ ಸ್ವಲ್ಪ ಊರನ್ನ ನೋಡಿಸ್ತೀನಿ ನಿಮಗೆ, ನಿಮ್ಮ ಊರು ಹೆಂಗಿದೆ ಅಂತ ನೋಡ್ಕೊಂಡು ಬರುವಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ, ಈ ಇಬ್ಬರು ಹೋಗ್ತಾ ಇರಬೇಕಾದ್ರೆ ಮೊದಲನೇ ಮಗು ಮಿಸ್ ಆಗಿರುತ್ತಲ್ವ, ಅವರ ತಂದೆ ಮುಂದೆಗಡೆ ಪಾಸ್ ಆಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಈ ಹುಡುಗನಿಗೆ, ಈ ಊರವರಿಗೆ ಒಂದು ಸ್ಟೋರಿನ ಹೇಳಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಹಾಗಾಗಿ ಅವ್ರು ಹೇಳ್ತಾರೆ, ಈ ಥರ 15 ವರ್ಷಗಳ ಹಿಂದೆ ಈ ಥರ ಕೇಸ್ ಆಗಿತ್ತು, ಈ ಥರ 4 ಹೆಣ್ಮಕ್ಳು ಮಿಸ್ ಆದರು, ಅವ್ರು ಹೆಂಗೆ ಏನಾದರೂ ಅಂತ ಇವತ್ತರೆಗೂ ಯಾರಿಗೂ ಇದೇ ಇಲ್ಲ, ಪ್ರೂಫೇ ಸಿಕ್ಕಿಲ್ಲ, ಏನಾದರೂ ಅಂತಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಏನಾಯಿತು ಹೇಳಿ, ನನಗೆ ಪೂರ್ಣವಾಗಿ ಹೇಳಿ ಅಂತ ಹೇಳಿದ ತಕ್ಷಣ ಈ ಒಂದು ಪೂರ್ತಿ ಸ್ಟೋರಿಯನ್ನು ಹೇಳ್ತಾರೆ. ಈ ಥರ ತಲೆಮೂಳೆ ಸಿಕ್ಕಿರೋದು, ಕಾಲ್ಮೂಳೆ, ಕೈ ಮೂಳೆ ಎಲ್ಲ ಸಿಕ್ತು ಅಂತ ಅವ್ರಿಗೆ ಪೂರ್ಣ ಸ್ಟೋರಿಯನ್ನು ಹೇಳ್ತಾರೆ. ಅದಾದಮೇಲೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ನೋಡ್ತಾರೆ, ಅನ್ಸಾಲ್ವ್ಡ್ ಫೈಲ್ಸಲ್ಲಿ ಈ ಒಂದು ಕೇಸ್ ಇರುತ್ತೆ. ಅವ್ರಿಗೆ ಸಿಕ್ಕಿರೋವಂತಹ ಬರೀ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ ಅಂತಂದರೆ, ಈ ಥರ ನಮ್ಮ ತಾಯಿಗೆ ಕ್ಯಾನ್ಸರ್ ಇದೆ, ನಾನು ಈ ಊರಲ್ಲಿದ್ದೀನಿ, ನನ್ನ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿಬಿಟ್ಟು ಈ ಊರಿಗೆ ಆ ಒಂದು ಪೊಸಿಷನನ್ನು ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ ಪೊಲೀಸವರು. ಆಮೇಲೆ ಏನಾಗುತ್ತೆ, ಈ ಒಂದು ಕೇಸ್ ಬಗ್ಗೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬಂದು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇರ್ತಾರೆ.
ಕಾಡಲ್ಲಿ ಎಷ್ಟೇ ಹುಡುಕಿದ್ರೂ ಸಹ ಏನಂದರೆ ಏನು ಪ್ರೂಫ್ಸ್ ಕೂಡ ಸಿಗಲ್ಲ. ಆಗ ಊರಿನವ್ರ ಜೊತೆ ಸ್ವಲ್ಪ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಳಿಪುರ ಅನ್ನೋ ಒಂದು ಊರಿದೆ. ಆ ಊರಿನಲ್ಲಿ ಅವಾಗೆಲ್ಲ ಮಾಟ ಮಂತ್ರ ಜಾಸ್ತಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ನಿಮ್ಗೇನಾದರೂ ಸುಳಿವು ಸಿಗ್ಬೋದು ಅಂತ ಹೇಳ್ತಾರೆ. ಹಾಗೆ ಸರಿ ಅಂತ ಅಂದ್ಕೊಂಡು ಈ ಇವರು ಪೊಲೀಸ್ ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ಊರಿನ ಜನದ ಹತ್ರ ಎಲ್ಲ ಹೋಗ್ಬಿಟ್ಟು ಡೈರೆಕ್ಟ್ ಪೊಲೀಸ್ ಹೋಗ್ಬಿಟ್ಟು ನೀವು ಈ ಥರ 4 ಮಕ್ಕಳನ್ನ ಸಾಯಿಸಿದಿರಂತೆ, ನಿಮ್ಮ ಮಾಟ ಮಂತ್ರ ಮಾಡ್ತಿರಂತೆ, ನೀವು ಆ ಥರನಂತೆ ಈ ಥರನಂತೆ ಅಂತ ಹೇಳಿದ್ರೆ ಅಲ್ಲಿ ಎಚ್ಚೆತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಾರೆ. ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ಬಿಟ್ಟು ಈ ಥರ ನಮ್ಮ ಕುಟುಂಬದವ್ರಿಗೆ ಒಬ್ಬರಿಗೆ ನಾನು ಕೆಡ್ಕನ್ನ ಮಾಡಿಸ್ಬೇಕು ಅಂತ ಕೇಳ್ತಾರೆ ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ಬಿಟ್ಟು. ಆಗ ಅವ್ರೇನು ಹೇಳ್ತಾರೆ ಅಂತಂದರೆ, ಊರವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ತಾತ ಅವರು ನಮ್ಮ ತಂದೆಯವರು ಈ ಮಾಟಗಳನ್ನು ಮಾಡ್ತಾಯಿದ್ರು, ಆದರೆ ನಾವು ಇವಾಗ ಯಾವುದೇ ಮಾಟಗಳನ್ನು ಮಾಡ್ತಾ ಇಲ್ಲ, ನಾವು ನಮ್ಮ ಬದುಕನ್ನು ನೋಡ್ಕೊತಾ ಇದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಹಾಗೆ ಹೇಳಬೇಕಾದ್ರೆ ಊರಲ್ಲಿ ಒಬ್ಬ ಹಳೆಯ ವ್ಯಕ್ತಿ ಇರ್ತಾರೆ. ಅವರು ಬಂದು ಹೇಳ್ತಾರೆ, ಇಲ್ಲ ಇಲ್ಲಿ ಯಾವುದೇ ರೀತಿ ಮಾಟ ಮಂತ್ರ ನಡೀತಾ ಇಲ್ಲ, ಇವಾಗ ಮೊದಲು ನಡೆದಿತ್ತು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಈ ಊರನ್ನು ನೋಡ್ತಾ ಇರ್ಬೇಕಾದ್ರೆ ಊರಿಗಿನ್ನ ಸ್ವಲ್ಪ ಈಚೆ ಕಡೆ ಒಂದು ಗುಹೆ ಇರುತ್ತೆ. ಆ ಗುಹೆ ಹತ್ರ ಹೋಗಿ ಅವರು ಏನಾಗ್ತಿದೆ ಇಲ್ಲಿ, ಯಾಕೆ ಬರೀ ಗುಹೆ ಮಾತ್ರ ಹಿಂಗೆ ಉಳ್ಳೋಗ್ಬಿಟ್ಟಿದೆ ಅಂತ ಹೋಗಿ ನೋಡಬೇಕಾದ್ರೆ ಆ ಗುಹೆನಲ್ಲಿ ಈ ಏನದು ಕೋಳಿ ತಲೆಗಳು, ಆಮೇಲೆ ಕುರಿ ತಲೆಗಳು, ಅದರ ಕೈಗಳು ಕಾಳುಗಳೆಲ್ಲ ಕಟ್ಟಾಕಿರ್ತಾರೆ. ಒಂದು ಕಡೆ ಏನಕ್ಕೆ ಕಟ್ಟಾಕಿರ್ತಾರೆ ಅಂತ ಅವ್ರಿಗೂ ಅರ್ಥ ಆಗಲ್ಲ. ಅದಾದಮೇಲೆ ಅವ್ರಿಗೆ ಇನ್ನೊಂದು ವಿಷಯ ಏನು ಅಬ್ಸರ್ವ್ ಮಾಡ್ತಾರೆ ಅಂತ ಅಂದರೆ, ಆ ತಲೆಗಳು ಮತ್ತು ಕಾಲುಗಳು ಏನು ಕಟ್ಟಾಕಿರ್ತಾರೆ ಅದು ಇನ್ನೂ ಬಾಡೋಗಿರಲ್ಲ. ಅಂದರೆ ಒಂದು 3-4 ದಿನದ ಹಿಂದೆ ಇಲ್ಲಿ ಮಾಟ ಮಂತ್ರ ನಡೆದಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ಇನ್ನೂ ಮಾಟ ಮಂತ್ರ ನಡೀತಾ ಇದೆ, ಇಲ್ಲಿ ನಾವು ಇದ್ದರೆ ನಮಗೇನಾದರೂ ಸ್ವಲ್ಪ ಕ್ಲೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಅಲ್ಲೇ ಉಳಿಯೋಕ್ಕೆ ಶುರು ಮಾಡ್ತಾರೆ. ಅವರ 3 ಜನದ ಕಾನ್ಸ್ಟೇಬಲ್ ಜೊತೆ ಅಲ್ಲೇ ಉಳಿತಾರೆ. ಅದಾದಮೇಲೆ ದಿನ ಬಂದು ಹುಡುಕ್ತಾ ಇರ್ತಾರೆ, ಏನಾಗಿದೆ ಏನು ಎತ್ತ, ಯಾರಾದರೂ ಈ ಥರ ಮಾಟ ಮಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಆದರೆ ಎಷ್ಟು ಹುಡುಕಿದ್ರೂ ಸಹ ಅವ್ರಿಗೆ ಏನಂದರೆ ಏನು ಅವ್ರಿಗೆ ಕ್ಲೂನೇ ಸಿಗಲ್ಲ. ಅಂದರೆ ಗುಹೆನಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ನಡೀತಾ ಇರಲ್ಲ. ಅದಾದಮೇಲೆ ಒಂದಿನ ಏನಾಗುತ್ತೆ, ಸರಿ ಅವರು ಕಾನ್ಸ್ಟೇಬಲ್ ಅವರು ಹೇಳ್ತಾರೆ, ಸರ್ ನಾವಿಲ್ಲಿರೋದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ, ನಮ್ಗೆ ಯಾವುದೇ ಒಂದು ರೀತಿ ಕ್ಲೂ ಕೂಡ ಸಿಕ್ಕಿಲ್ಲ, ನಮಗೆ ನಾವು ಬೆಟರ್ ಊರಿಗೆ ಹೋದರೆ ಅಲ್ಲಿ ಏನಾದರೂ ಕ್ಲೂ ಸಿಗ್ಬೋದು ಸರ್ ಅಂತ ಹೇಳ್ತಾರೆ. ಸರಿ ಆಯಿತು, ಇವತ್ತು ಹೆಂಗಿದ್ರು ಸಂಜೆ ಆಗಿದೆ, ಇವತ್ತು ಇಲ್ಲೇ ಇಟ್ಬಿಟ್ಟು ನಾಳೆ ಒಂದಿನ ನೋಡಿಕೊಂಡು ನಾಳೆ ಬೆಳಗ್ಗೆ ಹೊರಟೋಗ್ಬಿಡೋಣ ಅಂತ ಹೇಳ್ತಾರೆ. ಸರಿ, ಈಗಾಗಲೇ ಹೋಪ್ಸ್ ಕಳ್ಕೊಂಡಿರುವಂಥ ಪೊಲೀಸು ಕೆಳಗಡೆ ನಿಂತ್ಬಿಟ್ಟು ಕೊನೆ ಬಾರಿ ಹೋಗಿ ನೋಡ್ಕೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ನ ಕಳಿಸ್ತಾರೆ. ಕಾನ್ಸ್ಟೇಬಲ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದರೆ, ಸರ್ ನೀವು ಹೇಳಿದ್ದು ನಿಜ, ನಿನ್ನೆ ಅಲ್ಲಿ ಮಾಟ ಮಂತ್ರ ನಡೆದಿದೆ, ಅಲ್ಲಿ ಪೂಜೆಗಳೆಲ್ಲ ಆಗಿದೆ, ಅಲ್ಲಿ ಇದು